ನಾಗವೇಣಿ ನಾಟಿ ಸ್ಟೈಲ್ ಅಡುಗೆ ಮನೆಗೆ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನೋಡಿ, ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಬೋಂಡ ಮಾಡೋಕ್ಕೆ. ನೋಡಿ ಚಿಗುರು ಆಗಿರುವಂಥ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ನೋಡಿ ನಾನು ಸಬ್ಬಕ್ಕಿ ಸೊಪ್ಪು ಒಂದು ಬಟ್ಲು ತೊಗೊಂಡಿದ್ದೀನಿ, ಮತ್ತು ಇದು ಕೊತ್ತಂಬರಿ ಸೊಪ್ಪು ಒಂದು ಬಟ್ಲು, ನುಗ್ಗೆ ಸೊಪ್ಪು ಒಂದು ಬಾಟಲ್ ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ ಒಂದು 5 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅರ್ಧ kg ಕಡಲೆ ಹಿಟ್ಟನ್ನ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಬನ್ನಿ ಬೋಂಡಾಗೆ ಕಲಿಸ್ಕೊಳ್ಳೋಣ. ಈಗ ಮಳೆ ಸೀಸನ್ ಅಲ್ವಾ ಫ್ರೆಂಡ್ಸ್, ಬಿಸಿ ಬಿಸಿ ಬೋಂಡ ಮಾಡಿಕೊಂಡು ಕಾಫಿ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ಹಸಿಟ್ಟನ್ನು ಜಲ್ರಿ ಮಾಡಿ ಇಟ್ಕೊಂಡಿದ್ದೀವಿ. ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಬೋಂಡ. ನಾವು ಹೊರಗಡೆ ಎಲ್ಲ ತೊಗೊಂಬಂದರೆ ಅವರು 10 ರೂಪಾಯಿಗೆ ಇಷ್ಟು 20 ರೂಪಾಯಿಗೆ ಇಷ್ಟು ಅಂತಲೇ ಕೊಟ್ಟಿರ್ತಾರೆ. ನಾವು ಮನೇಲಿ ಮಾಡ್ಕೊಂಡೋದ್ರಿಂದ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಎಕ್ಸ್ಟ್ರಾ ಬೇಕಂದ್ರೂ ಬೇರೊಬ್ರಿಗೂ ಕೊಡ್ಬೋದು. ನೋಡೋಣ, ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ. ಸಬ್ಬಕ್ಕಿ ಸೊಪ್ಪಲ್ಲಿ ಇದು ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಸ್ಮೆಲ್ ಎಲ್ಲನೂ. ನೋಡಿ ನಾನು ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ. ಕರಿಬೇವಿಂದನೂ ನಾವು ತಿಂತಾಯಿದ್ರೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಕರಿಬೇವು. ನೋಡಿ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ, 1.5 ಸ್ಪೂನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ, ಸಾಲ್ಟು. ಮತ್ತು ನೋಡಿ ಸ್ವಲ್ಪ ಸೋಡಾನ ಸೇರಿಸ್ಕೊಬೇಕು. ನೋಡಿ ಸ್ವಲ್ಪ ಸೋಡಾ ಸೇರಿಸ್ಕೊಂಡಿದ್ದೀನಿ. ಖಾರದ ಪುಡಿ 1 ಸ್ಪೂನು, 1.5 ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಲಿಲ್ಲ, ಯಾಕೆ ಅಂದರೆ ಮಕ್ಕಳು ತಿನ್ನೋದ್ರಿಂದ ಬಾಯಿಗೆ ಸಿಕ್ಕಿದ್ರೆ ಕಷ್ಟ ಆಗುತ್ತೆ ಅಂತ. ಅಜ್ಜಿ ಕೂಡ ತಿನ್ನುತ್ತೆ, ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕಲಿಲ್ಲ, ಖಾರದ ಪುಡಿನೇ ಹಾಕಿದ್ದೀನಿ. ಯಾಕಂದರೆ ಹಾಗೆ ತಿನ್ಬೋದು, ಮೆಣ್ಸಿನ್ಕಾಯಿ ಇದ್ದರೆ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ ಎಲ್ಲ ರೆಡಿ ಆಗಿದೆ. ಒಂದು 10 ನಿಮಿಷ 20 ನಿಮಿಷ ಅದು ನೆನೆಲಿಕ್ಕೆ ಬಿಡೋಣ. ನೆಂದ್ರೇ ತುಂಬ ಚೆನ್ನಾಗಿ ಬೋಂಡ ಬರುತ್ತೆ. ನೋಡಿ ನಾನು ಎಣ್ಣೆನ ಇಟ್ಟಿದ್ದೀನಿ, ಕಾದಿದೆ ಎಣ್ಣೆ. ಈಗ ಬೋಂಡನ ಅದರ ಒಳಗಡೆ ಬಿಟ್ಕೊಳ್ಳೋಣ. ಬೋಂಡನ ನೋಡಿ ನಾನು ಒಂದೊಂದಾಗಿ ಬೋಂಡನ ಅದರೊಳಗಡೆ ಬಿಡ್ತಾಯಿದ್ದೀನಿ. ಅದು ಬೋಂಡ ಒಂದು ಕೂಡ ಇಟ್ಕೊತಾ ಇಲ್ಲ, ತುಂಬಾ ಚೆನ್ನಾಗಿ ಬರ್ತಾಯಿದೆ ಬೋಂಡ. ಕೆಲವೊಂದು ಹಸಿಟ್ಟು ಚೆನ್ನಾಗಿಲ್ಲ ಅಂತಂದರೆ ಬೋಂಡ ಬಾಣಲಿಗೆ ಎಳ್ಕೊಂಬಿಡುತ್ತೆ. ನೋಡಿ ಇದು ತುಂಬಾ ಚೆನ್ನಾಗಿದೆ ಕಡಲೆ ಹಿಟ್ಟು, ಅದರಿಂದ ಅದು ಹಿಡ್ಕೊತಾನೆ ಇಲ್ಲ, ಬಾಣಲಿಗೆ ಹಿಡ್ಕೊತಾನೆ ಇಲ್ಲ. ನಾನು ಬಿಟ್ಟಿದ ತಕ್ಷಣ ಹಾಗೆ ಮೇಲ್ಮೇಲೆ ಬರ್ತಾಯಿದೆ. ತುಂಬಾ ಚೆನ್ನಾಗಿದೆ. ನುಗ್ಗೆ ಸೊಪ್ಪು ಹಾಕಿ ನುಗ್ಗೆ ಸೊಪ್ಪು ಪಲ್ಯ ಮಾಡ್ಕೊಂಡು ತಿನ್ಬೋದು. ನುಗ್ಗೆ ಸೊಪ್ಪು ಮೊಟ್ಟೆನ ಹಾಕಿ ಪಲ್ಯ ಮಾಡ್ಕೊಂಡು ತಿನ್ಬೋದು. ನುಗ್ಗೆ ಸೊಪ್ಪಿಂದ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ನೀವು ಈ ರೀತಿ ನುಗ್ಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಹಾಕಿ ಬೋಂಡನ ಮಾಡಿಕೊಂಡು ಈ ಮಳೆ ಟೈಮಲ್ಲಿ ಬಿಸಿ ಬಿಸಿ ಟೀಯೊಂದಿಗೆ ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಅದರ ರುಚಿನೇ ಬೇರೆಯಾಗಿರುತ್ತೆ. ನೋಡಿ ಈಗ ರೆಡಿಯಾಗಿದೆ. ನೋಡಿ ಒಂಚೂರು ಕೂಡ ಇಟ್ಕೊಂಡಿಲ್ಲ, ಅದು ಬಿಡಿ ಬಿಡಿಯಾಗಿಯೇ ಇದೆ. ನಾನು ಒಂದು ಕಡೆ ಹಾಕಿ ತೆಗಿತಾ ಇದ್ದರೆ ಒಂದು ಕಡೆ ಖಾಲಿ ಮಾಡ್ತಾಯಿದ್ರು ಮನೆಯಲ್ಲಿ. ನೋಡಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಈ ರೀತಿ ಕಲರ್ ಬಂದಿದ್ದರೆ ಬೋಂಡ ರೆಡಿ ಆಗಿದೆ ಅಂತ. ನೋಡಿ ಬ್ರೌನ್ ಕಲರ್ ಬಂದಿದೆ.
ನೋಡಿ ಇನ್ನೊಂದು ಸರಿ ಬಿಡ್ತಾ ಇದ್ದೀನಿ ಬೋಂಡನ. ಬೋಂಡ ನಾವು ಹಾಕಿದ ತಕ್ಷಣ ಜರಡಿ ಹಾಕಿ ಅಲ್ಲಾಡಿಸ್ಬಾರ್ದು. ಅಲ್ಗಾಡಿಸಿದ್ರೆ ಏನಾಗುತ್ತಪ್ಪ ಅಂತಂದರೆ ಅದು ಬಿಟ್ಕೊಂಡ್ಬಿಡುತ್ತೆ. ಒಂದು 5 ನಿಮಿಷ ಬಿಟ್ಬಿಟ್ರೆ ಅದು ಹಾಗೆ ಅದಷ್ಟಕ್ಕೆ ಅದೇ ಮೇಲೆ ಬಂದುಬಿಡುತ್ತೆ. ಹಿಟ್ಟು ಚೆನ್ನಾಗಿಲ್ಲ ಅಂತ ಅಂದರೆ ಬಾಣಲಿನ ಇಟ್ಕೊಳ್ಳುತ್ತೆ ಬೋಂಡ. ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಬೋಂಡ ನೋಡಿ ಕಲರಾಗಿ. ಈರುಳ್ಳಿ ಮತ್ತು ನಾನು ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ನುಗ್ಗೆ ಸೊಪ್ಪು ಬೋಂಡ ಇದು ನೋಡ್ಬೋದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ ಬಾಯ್.